ಎಲ್ಲರಿಗೂ ನಮಸ್ಕಾರ. ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕೂದಲು ಉದುರಲು ಕಾರಣ ಮತ್ತು ಅದರ ಪರಿಹಾರಗಳನ್ನು ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ರಚನೆಗೆ ಮತ್ತು ಆಮ್ಲಜನಕವನ್ನು ಸಾಗಿಸಲು ಕಬ್ಬಿಣ ಒಂದು ಪ್ರಮುಖವಾದ ಅಂಶವಾಗಿದೆ. ಇನ್ನು ನಮ್ಮ ಕೂದಲಿನ ಕಿರುಚೀಲಗಳಿಗೆ ಹಿಮೋಗ್ಲೋಬಿನ್ ಮತ್ತು ಆಮ್ಲಜನಕವು ಅದರ ಬೆಳವಣಿಗೆಗೆ ತುಂಬ ಪ್ರಮುಖವಾದದ್ದು. ಇನ್ನು ಇದರ ಪೂರೈಕೆ ನಮ್ಮ ದೇಹದ ಜೀವಕೋಶಗಳಿಗೆ ಸರಿಯಾಗಿ ಆಗದೇ ಇದ್ದಾಗ ಕೂದಲು ಉದುರುವ ಸಮಸ್ಯೆ ಮತ್ತು ಅದರ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಈ ಸಮಸ್ಯೆಯಿಂದ ಹೊರಬರಲು ಮುಖ್ಯವಾದ 5 ಯೋಗಾಸನಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಮೊದಲನೆಯ ಆಸನ ಗುಡುಗು ಭಂಗಿ. ಇದನ್ನು ನಾವು ಥಂಡರ್ ಬೋಲ್ಟ್ ಪೋಸ್ ಅಂತ ಕರಿತೇವೆ. ಇದರಿಂದ ದೇಹದ ಮೇಲ್ಭಾಗಕ್ಕೆ ಶಕ್ತಿ ಮತ್ತು ರಕ್ತವನ್ನು ಪೂರೈಕೆ ಮಾಡುತ್ತದೆ. ಇನ್ನು ಎರಡನೇ ಆಸನ ಒಂಟೆ ಭಂಗಿ. ಇದನ್ನು ನಾವು ಕ್ಯಾಮೆಲ್ ಪೋಸ್ ಅಂತ ಕರಿತೇವೆ. ಇದು ಕೂದಲಿನ ಕಿರುಚೀಲಗಳನ್ನು ಪುನರ್ಯೌವನಗೊಳಿಸಲು ಇದು ಅತ್ಯುತ್ತಮವಾದ ಯೋಗಾಸನವಾಗಿದೆ. ಇನ್ನು ಮೂರನೇ ಆಸನ ಬಂದ್ಬಿಟ್ಟು ಭುಜದ ನಿಲುವಿನ ಭಂಗಿ. ಇದನ್ನು ನಾವು ಶೋಲ್ಡರ್ ಸ್ಟ್ಯಾಂಡ್ ಪೋಸ್ ಅಂತ ಕರಿತೇವೆ. ಇದು ನಮ್ಮ ತಲೆಯಲ್ಲಿ ರಕ್ತ ಸಂಚಾರ ಹೆಚ್ಚಾಗುವಂತೆ ಮಾಡುತ್ತದೆ. ಇನ್ನು ನಾಲ್ಕನೇ ಆಸನ ಬಂದ್ಬಿಟ್ಟು ಕೆಳಮುಖವಾಗಿ ನಿಂತಿರುವ ನಾಯಿಯ ಭಂಗಿ. ಇದನ್ನು ಡೌನ್ವರ್ಡ್ ಫೇಸಿಂಗ್ ಡಾಗ್ ಪೋಸ್ ಅಂತ ಕರಿತೇವೆ. ಈ ಆಸನವನ್ನು ನಾವು ಮಾಡೋದ್ರಿಂದ ತಲೆಗೆ ರಕ್ತದ ಹರಿವನ್ನು ಹೆಚ್ಚಾಗುವಂತೆ ಮಾಡಬಹುದು. ಇನ್ನು 5ನೇ ಆಸನ ಬಂದ್ಬಿಟ್ಟು ಮುಂದೆ ಬಾಗುವ ಭಂಗಿ. ಇದನ್ನು ಸ್ಟ್ಯಾಂಡಿಂಗ್ ಫಾರ್ವರ್ಡ್ ಬೆಂಡ್ ಪೋಸ್ ಅಂತ ಕರಿತೇವೆ. ಈ ಆಸನವನ್ನು ನಾವು ಮಾಡೋದ್ರಿಂದ ನೆತ್ತಿಗೆ ಹೇರಳವಾಗಿ ರಕ್ತದ ಹರಿವನ್ನು ನಾವು ಪಡ್ಕೋಬಹುದು. ಇನ್ನು ನೀವು ಪ್ರತಿದಿನ ನಿಮ್ಮ ದೇಹಾನುಕೂಲಕ್ಕೆ ಅನುಗುಣವಾಗಿ ನೀವು ಈ ಯೋಗಾಸನಗಳನ್ನು ನೀವು ಅಭ್ಯಾಸ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಕೂದಲು ಉದುರುವ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು. ಅದೇ ರೀತಿ ಇದರ ಜೊತೆಗೆ ಮುಖ್ಯವಾದಂತಹ ಅಂಶ ಏನು ಅಂದರೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡೋದು. ನೀವು ಇದರ ಜೊತೆ ಪೌಷ್ಟಿಕಾಂಶಯುಕ್ತ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು.